ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸ್ತಾ ಈಗ ಮಧ್ಯಾಹ್ನ ಪತ್ರಿಕಾಗೋಷ್ಠಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ವಂದನೆಗಳು ತಿಳಿಸುತ್ತಾ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಕೂಡ ವಂದನೆ ತಿಳಿಸುತ್ತೇನೆ. ಈ ಪತ್ರಿಕಾಗೋಷ್ಠಿಗೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪಣ್ಣ ಪೂಜಾರಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರು ಮಲ್ಲಪ್ಪಣ್ಣ ಅಂಗಡಿಯವರು ಕೂಡ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಾರೆ. ರಾಜ್ಯದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಸತ್ಯಪ್ಪಣ್ಣ ಮಲ್ಲಾಪುರಿ ಅವರು, ಬೆಳಗಾವಿ ಜಿಲ್ಲೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕುಂದೂರ್ ಅವರು, ಅದೇ ರೀತಿ ಚಿಕ್ಕೋಡಿ ಜಿಲ್ಲಾ ಉಪಾಧ್ಯಕ್ಷರಾಗಿರೋ ಕಲಗೋಡ ಪಾಟೀಲ್ರು, ಹಾಗೆ ಇನ್ನುಳಿದ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು ಕುಮಾರ್ ಬರ್ದೇವರು, ಅದೇ ರೀತಿ ಎಲ್ಲ ಮುಖಂಡರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲ ನನ್ನ ಪತ್ರಿಕಾ ಮತ್ತು ಮೀಡಿಯಾ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಇವತ್ತು ಏನು ಪತ್ರಿಕಾ ಒಂದು ಪ್ರಕಟಣೆ ಮಾಡ್ತಕ್ಕಂಥ ಸಂದರ್ಭ ಏನಪ್ಪ ಅಂತಂದ್ರೆ, ಏನು ಬಿಜಾಪುರ ಮತ್ತು ಗೋಟೂರ್ ಇದು ರಾಷ್ಟ್ರೀಯ ಹೆದ್ದಾರಿ ಚಿಕ್ಕೋಡಿ ಹಾಲಟ್ಟಿ ಭಾಗದಲ್ಲಿ ಸುಮಾರು 100 ಎಕರೆ ಜಮೀನ ಅಲ್ಲಿ ಕಳ್ಕೊತಕ್ಕಂಥ ರೈತರು ಭಾಳ ಆತಂಕದಾಗಿದ್ದಾರೆ. ಯಾಕಂತಂದ್ರೆ ಇವತ್ತು ಚಿಕ್ಕೋಡಿ ಏನು ಬೈಪಾಸ್ದಲ್ಲಿ ಸುಮಾರು ಹಾಲಟ್ಟಿ ಆ ಭಾಗದಾಗ 6 ಕಿಲೋಮೀಟರ್ ಹೋಗ್ತಕ್ಕಂಥ ರಸ್ತೆ 100 ಎಕರೆ ಜಮೀನ ರೈತರದಲ್ಲಿ ಹೋಗ್ತಾ ಇದೆ. ಅಲ್ಲಿ ಏನಾಗಿತ್ತಪ್ಪ ಅಂತಂದರೆ ಈಗಾಗಲೇ ಸುಮಾರು 4 ಕೋಟಿ 5 ಕೋಟಿ ಈ ರೀತಿ ಭೂಮಿ ವ್ಯಾಲ್ಯೂಯೇಷನ್ ಆಗಿ ಸಾಕಷ್ಟು ಅಲ್ಲಿ ಎಣ್ಣೆ ಕೂಡ ಮಾಡಿರ್ತಕ್ಕಂಥದ್ದು, ಭೂಮಿ ಕೂಡ ಮಾರಿರ್ತಕ್ಕಂಥದ್ದು. ಇವ್ರು ಏನು ರಾಷ್ಟ್ರೀಯ ಹೆದ್ದಾರಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇವ್ರು ಬರೇ 35 ಲಕ್ಷ 40 ಲಕ್ಷ ಅದು 80,000 ರೂಪಾಯಿ ಗುಂಟೆಗೆ ಕೊಡ್ತಕ್ಕಂಥ ಚಟುವಟಿಕೆ ಮಾಡತ್ತಾರೆ. ಹೀಗಾಗಿ ಅಲ್ಲಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಕೂಡ ಯಾವ್ಯಾವ ಸುತ್ತಮುತ್ತ ಇರ್ತಕ್ಕಂಥ ಕೋಟೆ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ರೈತರ ಭಾಳಷ್ಟು ವಿರೋಧ ಮಾಡತ್ತಾರೆ. ನಮಗೆ ಭೂಮಿ ಇಷ್ಟು ರೇಟಿಗಾದ್ರೆ ಕೊಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ನಮ್ಗೆ 5 ಕೋಟಿ 4 ಕೋಟಿ ಭೂಮಿ ಮಾಡೋದ್ನಾಗ ನೀವು ಎಕರೆಗೆ ಬರೀ 40-50 ಲಕ್ಷ ಕೊಟ್ಟರೆ ನಾವು ಭೂಮಿ ಕೊಡಂಗಿಲ್ಲ ಅನ್ನುವಂಥ ವಿರೋಧನ ಇವತ್ತು ಅಲ್ಲಿ ಇರ್ತಕ್ಕಂಥ ರೈತರು ಮಾಡತ್ತಾರೋ. ಆ ಕಾರಣಕ್ಕಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡುತ್ತೆ. ಈ ಬಿಡದಿ ಒಳಗೆ 3 ಕೋಟಿಗಿಂತ ಮೇಲ್ಪಟ್ಟಾದ್ರೆ 4 ಕೋಟಿ ಹೋಗ್ಲಿ ಭೂಮಿ ಕೊಡ್ರಿ ಅಂತೇಳಿ ರೈತರು ನಾವು ಭೂಮಿ ಕೊಡಂಗಿಲ್ಲ ಅಂದ್ರೂ ಇವತ್ತು ಸರ್ಕಾರ ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಂಡ ಇವತ್ತು 3 ಕೋಟಿ 4 ಕೋಟಿ ಹಣ ಕೊಡತ್ತಾರೆ. ಇಲ್ಲಿ 4 ಕೋಟಿ ಎಕರೆ ಚಿಕ್ಕೋಡಿ ಭಾಗದಲ್ಲಿ ಇರ್ತಕ್ಕಂಥ ಸಮೀಪದಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಸಿಟಿ ಸಮೀಪದಲ್ಲಿ ಇರ್ತಕ್ಕಂಥ ಏರಿಯಾದಾಗ 4 ಕೋಟಿ ಆಕೈತಂದ್ರೆ ಒಮ್ಮೆ ಅಲ್ಲಿ ಭೂಮಿ ಹೋತಪ್ಪ ಅಂದ್ರೆ ನಾವು 100 ವರ್ಷದ ಬಾವಿ ಬೋರ ಮನಿ ನಾವೆಲ್ಲ ಕೂಡ ಫ್ಯಾಮಿಲಿ ಅವಲಂಬನೆಯಾಗಿರ್ತು. ಇಲ್ಲಿ ಭೂಮಿ ಹೋತಪ್ಪ ಅಂದ್ರೆ ಅದ್ರ 2 ಪಟ್ಟು ನಾವು ಭೂಮಿ ತಗೋ ರೀತಿ ಒಳಗೆ ಹಣ ಕೂಡ ಬತ್ತಪ್ಪ ಅಂದ್ರೆ ರೈತರಿಗೆ ನೆಮ್ಮದಿ ಇರ್ತೈತಿ. ಯಾಕಂದ್ರೆ ಅಭಿವೃದ್ಧಿ ಆಗ್ಬೇಕಾಗ್ತೈತಿ. ಬೈಪಾಸ ರೋಡ್ಗಳು ಆಗೋದಿದ್ರೆ ಸಾರ್ವಜನಿಕ ಅನುಕೂಲ ಆಗ್ತೈತಿ. ಆದರೂ ಅಲ್ಲಿ ರೈತರನ್ನ ನಾಶ ಮಾಡಿ ಅತಿ ಕಡಿಮೆ ರೇಟ್ದಾಗ ತಗೋತಕ್ಕಂಥದ್ದನ್ನು ಇವತ್ತು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಚಟುವಟಿಕೆ ಇರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಇದೇನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಾಡ್ತಕ್ಕಂಥವ್ರು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂಪೂರ್ಣ ವಿರೋಧವಾಗಿ ಇದೇ ಬರ್ತಕ್ಕಂಥ 30ನೇ ತಾರೀಕು ಸುಮಾರು ಚಿಕ್ಕೋಡಿ ಬಸವೇಶ್ವರ ಸರ್ಕಲ್ದಾಗ ಒಂದು 10,000 ಜನ ಸೇರಬೇಕು ಅನ್ನುವಂಥ ನಿರ್ಣಯನ ಇಡೀ ಬೆಳಗಾವಿ ಚಿಕ್ಕೋಡಿ ಭಾಗದ ಎಲ್ಲ ಜಿಲ್ಲೆಯ ರೈತರು ಕೂಡ ನಿರ್ಣಯ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಇಲ್ಲಿ ಅನ್ಯಾಯ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಕೂಡ ಅನ್ವಯಿಸ್ತೈತಿ. ನಾಳೆ ಎಲ್ಲೂ ಕೂಡ ಆ ರೀತಿ ಮಾಡ್ತಾರೋ ಆ ಭಾಗದ ರೈತರು ಕೂಡ ಸಿಗಲೇಬೇಕು ಅನ್ನುವಂಥ ಹೋರಾಟ, ಇಲ್ಲ ಅಂದ್ರೆ ಅದನ್ನು ಕೈ ಬಿಡಬೇಕು ಅನ್ನುವಂಥ ಹೋರಾಟ. ಅದೇ ರೀತಿಯಾಗಿ ಕಬ್ಬೂರ ಉಪಕಾಲುವೆ ಇದು ಹುಕ್ಕೇರಿ ಮತ್ತು ಚಿಕ್ಕೋಡಿ ಅಚ್ಚಕಡೆ ರಾಯಬಾಗ್ 3 ಕಡೆ ಉಪಕಾಲುವೆ ಈಗಾಗಲೇ ಇರ್ತಕ್ಕಂಥದ್ದು. ಅದು ಏನಾಗಿದೆ ಅಂದರೆ ಡ್ಯಾಮ್ದಿಂದ ಇವತ್ತು ಉಪಕಾಲುವೆಯನ್ನು ಬಿಡ್ತಕ್ಕಂಥದ್ದು ಸುಮಾರು 4 ತಿಂಗಳು ಮಾತ್ರ ಉಪಯೋಗ ಆಗೋದು. ಈಗ ಹಿರಣ್ಯಕೇಶ ನದಿ ಈ ನಮ್ಮ ದುಬ್ಬದಾಳು ಮತ್ತು ಗೋಕಾಕ್ ಹೊಳಿ ನದಿ ಮುಖಾಂತರ ವೇಸ್ಟ್ ಆಗಿ ಈಗ ಸದ್ಯ ಪ್ರಾರಂಭ ಆಗಿರ್ತಕ್ಕಂಥದ್ದು ನೀರು ಹೋಗ್ತಾ ಇದೆ. ಆ ನೀರನ್ನು ಲಿಫ್ಟ್ ಮಾಡಿ ಸುಮಾರು ಒಂದು 50ರಿಂದ 100 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಕತಿ. ಅದನ್ನು ಲಿಫ್ಟ್ ಮಾಡಿರಪ್ಪ ಅಂದ್ರೆ 4 ತಿಂಗಳು ಈ 4 ತಾಲೂಕಿಗೆ ವೇಸ್ಟ್ ನೀರು ಹೋಗ್ತಕ್ಕಂಥದ್ದು ಒಂದು ಹೊಸ ನೀರಾವರಿ ಪ್ರಾಜೆಕ್ಟನ್ನು ಮಾಡಿ ನೀರು ಲಿಫ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಹೋರಾಟದಲ್ಲಿ ಇರ್ತಕ್ಕಂಥ ವಿಷಯ. ಅದನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಮೊದಲು ನಾವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನವಿಯನ್ನು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹನುಮಾನ್ ಏತ್ ನೀರಾವರಿ, ಹನುಮಾನ್ ಕರಗಾಂವ್ ಮತ್ತು ಹನುಮಾನ್ ಏತ್ ನೀರಾವರಿ ಸಂಪೂರ್ಣ ಇಲ್ಲಿವರೆಗೆ ಯೋಜನೆ ಅದಕ್ಕೆ ಹಣ ಬಜೆಟ್ ಆಗಲಿಲ್ಲ. ಕರಗಾಂವ್ ಏತ್ ನೀರಾವರಿ ತಮ್ಮೆಲ್ಲ
ಮೀಡಿಯಾ ದೇವರುಗಳ ಆಶೀರ್ವಾದದಿಂದ ಹೋರಾಟದಿಂದ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ಹನುಮಾನ್ ಏತ್ ನೀರಾವರಿ ಕೂಡ ಈ ಬಿದಿರುವಳಿ ಹತ್ತರವಾಟ ಈ ಭಾಗದಾಗ ನಿಡ್ಸೋಸಿ ಈ ಭಾಗದಾಗೆಲ್ಲ ಬಹಳಷ್ಟು ಕುಡ್ಲಿಕ್ಕೆ ನೀರಿನ ಸಮಸ್ಯೆ ಐತಿ. ಅವ್ರು ಕುಡಿಯಾಕ ಕೂಡ ನೀರಿನ ಸಮಸ್ಯೆ ಐತಿ. ಹನುಮಾನ್ ಏತ್ ನೀರಾವರಿ ಕೂಡ ಅವತ್ತು ಕಡ್ಡಾಯವಾಗಿ ಜಾರಿಗೆ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಶಿವಶಕ್ತಿ ಏತ್ ನೀರಾವರಿ ಅಂತೇಳಿ ಕೆಂಪಟ್ಟಿ ಮತ್ತು ಒಂದು 7-8 ರಾಯಬಾಗ್ ತಾಲೂಕ ಒಂದು 4 ಹಳ್ಳಿ, ಈ ಚಿಕ್ಕೋಡಿ ತಾಲೂಕ ಒಂದು 4 ಹಳ್ಳಿ ಶಿವಶಕ್ತಿ ನೀರಾವರಿ ಯೋಜನೆ ಐತಿ. ಈಗಾಗಲೇ ಕೂಡ ಅದನ್ನು ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯ ಮಾಡಿರ್ತಕ್ಕಂಥದ್ದು. ಅದು ಸರ್ಕಾರ ಬರೇ ನಾವು ಟೆಂಡರ್ ಪ್ರಕ್ರಿಯೆ ಒಳಗೋದು ಆದಾಯದ ಗಮ ಹೇಳತೈತಿ. ಅದನ್ನು ತಕ್ಷಣ ತಾವು 30 ತಾರೀಕು ಒಳಗಾಗಿನ ಪ್ರಕ್ರಿಯೆ ಮಾಡಿ ಅದು ಟೆಂಡರ್ ಮುಗಿಸಿ ವರ್ಕ್ ಮಾಡತಕ್ಕಂಥದ್ದು ಆಗಬೇಕು ಅನ್ನುವಂಥ ಹೋರಾಟ. ಮತ್ತು ಅದೇ ರೀತಿಯಾಗಿ ಕೊಟಬಾಗಿ ಏತ್ ನೀರಾವರಿ ಇಲ್ಲಿ ನಮ್ದು ಬೆಳಗಿಲಿ ಮಂಚನಟ್ಟಿ ಹಲವಾರು ಗ್ರಾಮಗಳಿಗೆ ನೀರನ್ನು ಬರ್ತಾ ಇಲ್ಲ. ಬೆಂಬಲವಾಡ ಹೀಗೆ ಹಲವಾರು ಊರುಗಳಿಗೆ ನೀರು ಬರ್ತಾ ಇಲ್ಲ. ಅದರಿಂದ ಬಹಳಷ್ಟು ಸಮಸ್ಯೆ ಆಗತೈತಿ. ಅವು ಮೋಟ್ರುಗಳನ್ನ ಕುಣಿಸ್ಬೇಕಾಗಿತ್ತು, ಪ್ರಾರಂಭ ಮಾಡಿಲ್ಲ. ಈಗಾಗಲೇ ಅದನ್ನ ಈ ಚಿಕ್ಕೋಡಿ ಒಳಗೆ ಕೂಡ ವಿಷಯ ಇತ್ತಿದ್ದು, ರಾಯಬಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ಕೂಡ ಇತ್ತಿದ್ದೀವಿ. ಅದಕ್ಕಾಗಿ ಕೊಟಬಾಗಿ ಏತ್ ನೀರಾವರಿ ಸಂಪೂರ್ಣ ಕೊನೆ ಇರ್ತಕ್ಕಂಥ ಹಳ್ಳಿಗೆ ಕೂಡ ನೀರಾವರಿ ಮುಟ್ಟಬೇಕು ಅನ್ನುವಂಥ ಹೋರಾಟನ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ 30ನೇ ತಾರೀಕು ಹೋರಾಟ ಮಾಡತ್ತು. ಮತ್ತೊಂದು